ಮಾಡಿದ್ದೀವಿ. ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ದು ನಿಲ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು. ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಒಂದು ಇದನ್ನ ಕವರ್ ಮಾಡ್ರಿ, ಎರಡನೇದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಗಮನ ಹರಿಸಿರಿ. ಏನಾದ್ರು ಮಾತಾಡ್ತಾರೆ ಈಗ ಇಲ್ಲ ಮಂತ್ರಿ ಈಗ ನಾನು ಒಂದು ಅರ್ಧ ಗಂಟೆ ಜಾಸ್ತಿ ನಡೆಸಿ ಸಂಜೆ ಇದನ್ನು ಸರಿ ಮಾಡೋ ತನಕ ಆಯ್ತು, ಸಮಾಧಾನ ಇದಪ್ಪ. ಎಲ್ಲ ನೀವಿಟ್ಟೋಗಿರೋದೇ ಇದು, ನಾನು ಮಾಡಿದಂತ ವ್ಯವಸ್ಥೆ ಇದು. ಆಯ್ತು, ಆಪೋಸಿಷನ್ ಮಾತಾಡ್ಬೇಕಾದ್ರೆ ನಾನು ಆಯ್ತು ಮಾತಾಡ್ತು ಕೇಳಿ. ಈಗ ಒಂದೇ ನಿಮಿಷ ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಈಗ ನೀವು ಯಾಕೆ ಮಾತಾಡ್ತೀರಿ? ಸುಮ್ ಕೊಡ್ಬೇಕು ನೋಡ್ರಿ, ಎಷ್ಟು ನೋಡ್ರಿ ನೋಡಿ ಮೊದಲು ಕಂಟ್ರೋಲ್ ಮಾಡಿ. ಇಲ್ಲ ಮುಂದಿನ ಸರ್ಕಾರದಲ್ಲೂ ಇದೆ ಮಾತಾಡಿದಾರೆ ಅವರು. ಈಗ ಕಳೆದ ವಿಧಾನಸಭೆಯಲ್ಲಿ ಈ ವಿಚಾರದಲ್ಲಿ ಯಾವ ತರ ಮಾತಾಡಿದಾರ, ಯಾವ ತರ ಮಾತಾಡಿದಾರೆ ಸಿಕ್ಕುದಿಲ್ಲ. ನೀವು ನೋಡಿ ಸುಮ್ಮನೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಆಯ್ತು ನಿಮ್ಮ ನೋಡಿ ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ತೋರಿಸ್ತೀರಿ, ಕೂತ್ಕೊಳ್ಳಿ. ಈಗ ಆಯ್ತು, ಮಾತಾಡ್ಲಿಕ್ಕೆ ಅವಕಾಶ ಮಾಡಿ. ಈಗ ವಿಷಯ ಏನಂತ ಹೇಳಿದ್ರೆ ಒಂದ್ ಸೆಕೆಂಡ್ ಅದಕ್ಕೆ ಒಂದೇ ನಿಮಿಷ ನಾನು ಒಂದೇ ನಿಮಿಷ ಅಲ್ಲ, ಸ್ಪೀಕರ್ ಸಾಹೇಬ್ರೆ ಒಂದೇ ನಿಮಿಷ ನೋಡಿ. ಅಲ್ಲಿ ಯಾರು ನಾನು ಗೌರವ್ ಸರ್, ಇಲ್ಲಿ ನ್ಯಾಯಮೂರ್ತಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಗೌರವ ಅಧ್ಯಕ್ಷ ಬರ್ತಾರೆ, ವಿರೋಧ ಪಕ್ಷ ಒಂದೇ ನಿಮಿಷ ಇಲ್ಲಿ ರೂಲಿಂಗ್ ಪಾರ್ಟಿಯವರು ಇದ್ದಾರೆ, ನಾವು ಅಪೋಸಿಷನ್ ಇದ್ದೀರಿ, ಮಾಧ್ಯಮದವರು ಇದ್ದಾರೆ. ಇದು 15 ನಿಮಿಷದಿಂದ ಗಲಾಟೆ ನಡೀತಾ ಇದೆ. ಸುಮಾರು 15 ಮಾಡ್ತೀರಿ. ನರೇಂದ್ರ ಸ್ವಾಮಿ ನೀವು ಬಾಯ್ ಮಾಡಕ್ ಇಲ್ಲಿ ಯಾಕೆ ಮಾತಾಡಪ್ಪ? ಏನ್ ಕೂತ್ಕೊಳ್ಳೋಲ್ಲ ನೀವು ಸುಮ್ಮನೆ ಎಂತ ಮಾತಾಡಿ ಕೂತ್ಕೊಳ್ಳಿ. ಈಗ ಅವ್ರದ್ದು ಬರ್ಲಿ ಬಿಡಿ, ನಿಮ್ಗೆ ಬರ್ಲಿ ಬಿಡ್ರಿ, ನಿಮ್ಗೆ ಬರ್ಲಿ ಬಿಡ. ಆಯ್ತಪ್ಪ, ನೀವು ಕೂತ್ಕೊಳ್ಳಿ. ಶಿವಲಿಂಗ ಅಶೋಕ್ ಅವ್ರೆ ಹೇಳ್ತಾರೆ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಕೇಳಿ. ಎಲ್ಲ ಕೂತ್ಕೊಳ್ಳಿ ಕೇಳಿ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ನಿಮ್ಮದು ಹಾಕಿದ್ರೆ ಎಲ್ಲ ಕೂತ್ಕೊಳ್ಳಿ. ಅಬ್ಬಾಯ್ ಕೂತ್ಕೊಳ್ಳಿ, ಯಾಕೆ ಮಾತಾಡ್ತೀವಿ ನೀವು? ಸುಮ್ಮನೆ ಕೂತ್ಕೊಳ್ಳಿ. ಏನು ಎಪಿಸೋಡ್ ಕೂತ್ಕೊಳ್ಳಿ ಎಲ್ಲ. ಈಗ ನೋಡಿ, ಇಲ್ಲಿ ಗಂಭೀರವಾದ ಚರ್ಚೆ ಇವತ್ತು ನಿಲುವಳಿ ಸೂಚನೆ ಬಗ್ಗೆ ನಡೀತಿರೋ ಸಂದರ್ಭದಲ್ಲಿ ಬಹುಶಃ ನಿನ್ನ ಕೂಡ BSL ತಾವು ಹೇಳಿದ್ದೀರಿ, ನಾವು ಹೇಳಿದವನು ಇಲ್ಲ ಹಾಗೆ ಮಾಡ್ಲಿಕ್ಕೆ ಯಾರು ಬಿಡುದಿಲ್ಲ, ಮತ್ತೊಂದು ದಿವಸ ಯಾರು ಕೂಡ ಕೊಡ್ಲಿಲ್ಲ. ಮತ್ತೆ ಇವತ್ತು ಕೂಡ ನಡೀತಿರೋದು ದೂರದ ನಮ್ಮ ವಾರ್ತಾ ಇಲಾಖೆ ಮುಖಾಂತರ ಇವತ್ತು ಮಾಡುವಂಥದ್ದು. ಆದರೆ ನಾನು ಈಗ ನಿಮ್ಮ ಮುಂದೆ ಹೇಳಿ ಅದು ಸರಿಪಡಿಸಿ 10 ನಿಮಿಷ ಆಯಿತು, ಆಗ ಅದನ್ನು ಕೂಡ ಸರಿ ಆಗಲಿಲ್ಲ. ಆದ ಕಾರಣ ಯಾಕೆ ಆಗಲಿ ಅಂತ ಹೇಳಿಕೊಂಡು ಅವರ ಟೆಕ್ನಿಷಿಯನ್ ಕರೀತಾ ನೀವು ಬನ್ನಿ, ನಾನು ಸದನ 10 ನಿಮಿಷ ಮುಂದಿಡ್ತೇನೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಧಾರಣ ಮಾಡ್ಕೊಂಡು